ಪಕ್ಷ ಇವತ್ತು ಸಾಮಾನ್ಯ ಕುಮಾರಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ನಮ್ಮ ಶಂಕರಜಿಯವರಾಗಲಿ, ನಿಮ್ಮ ಸ್ಥಳೀಯ ಸಹಜಾನಂದಿಯವರಾಗಲಿ, ನಮ್ಮ ಮಗಣ್ಣವರು, ನಮ್ಮ ಈ ಚಿಕ್ಕೋಡಿ ಭಾಗದ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಸಭೆ ಮಾಡಿದ್ದೀವಿ. ನಾವು ಈ ಹೊಸ ಏನು ಮೆಂಬರ್ಶಿಪ್ ಅಭಿಯಾನವನ್ನು ಶುರು ಮಾಡಿದ್ವಿ. ಪ್ರತಿಯೊಂದು ಈ ಯಾವ ರೀತಿ ಮೊದಲು ಯಾವ ರೀತಿ ನಮ್ಮ JDS ಸಂಘಟನೆ ಇತ್ತು, ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ನಾವು ಸಂಘಟನೆ ಶುರು ಮಾಡ್ತಾಯಿದ್ವಿ, ಅಭಿಯಾನ ಶುರು ಮಾಡ್ತಾಯಿದ್ವಿ. ಮುಂದಿನ ವಾರದಿಂದ ಅಕ್ಟೋಬರ್ 28ರ ಒಳಗೆ ಎಲ್ಲ ಬೂತ್ ಕಮಿಟಿ, ಎಲ್ಲ ಸದಸ್ಯರು ಎಲ್ಲ ಪಟ್ಟಿ ತಯಾರು ಮಾಡಬೇಕಂತ ನಮ್ಮೆಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಎಲ್ಲ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದೀವಿ. ಶೀಘ್ರದಲ್ಲಿ ನಾವು ಮೆಂಬರ್ಶಿಪ್ ಆದಮೇಲೆ ಸತತವಾಗಿ ಬೆಳಗಾವಿ ಭಾಗದ ಜನರಿಗೆ ಜನತಾದಳ ಪಕ್ಷದಿಂದ ಕುಮಾರಸ್ವಾಮಿ ನೇತೃತ್ವದಲ್ಲಿ, ನಿಖಿಲ್ ಕುಮಾರಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ದೇವೇಗೌಡ ಅವರ ಆಶೀರ್ವಾದದಿಂದ ಬೆಳಗಾವಿಯಲ್ಲಿ ಈ ಭಾಗದ ಬಡ ಜನರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡಲು ನಾವೆಲ್ಲರೂ ಮುಂದಿನ ತಯಾರಿ ಮಾಡಿಕೊಳ್ತೇವೆ. ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳು ಇವತ್ತು ನಮ್ಮ ಹೊಸ ಪಕ್ಷದ ನೋಂದಣಿ ಕಾರ್ಯಕ್ರಮ ಮತ್ತು ಬೂತ್ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಇವತ್ತು ನಮ್ಮ ಉಸ್ತುವಾರಿ ಚಿಕ್ಕೋಡಿ ಮತ್ತು ಬೆಳಗಾವಿ ಉಸ್ತುವಾರಿ ಆಗಿರುವಂತಹ ಹುಬ್ಬಳ್ಳಿ ಧಾರವಾಡದ MLA ಆಗಿರುವಂತಹ ವೀರಭದ್ರಪ್ಪ ಹಾಲರವಿ ಇರ್ಬೋದು, ಆಮೇಲೆ ಹರಿಹರದ ಶಾಸಕರಾಗಿರುವಂತಹ HS ಶಿವಶಂಕರ್ ಅವರು ಇರ್ಬೋದು, ಆಮೇಲೆ ನಮ್ಮ ಮೀನುಗಾರಿಕೆ ಸಚಿವರಾಗಿರುವಂಥ ಆನಂದ್ ಅಸೋಟಿಕರ್ ಅವರು ಇರ್ಬೋದು, ಆಮೇಲೆ ನಮ್ಮ ಚಿಕ್ಕೋಡಿಯ ಮಾಜಿ ಶಾಸಕರು ಆಗಿರುವಂಥ ಕಲ್ಲಪ್ಪಣ್ಣ ಮಗ್ಗಿನವರು, ಆಮೇಲೆ ಮತ್ತೊಬ್ಬರು ಅಥಣಿಯ ಮಾಜಿ ಶಾಸಕರಾಗಿರುವಂತಹ ಶಹಜ ಡೊಂಗರ್ಗೌಡ. ನಾವು ಈ 1996ರ ದಶಕದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ನಾವು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆದ್ದಂಥ ಉದಾಹರಣೆಯೂ ಇದೆ. ಮುಂದೆ ನಾವು ಹೊಸ ಸದಸ್ಯರ ಹಳೆಯ ರಾಜಕಾರಣ ಬಿಟ್ಟು ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ರಾಜಕಾರಣ ಮಾಡಬೇಕಂತ ಸಂದರ್ಭದಲ್ಲಿ ನಾವು ಹೊಸ ಸದಸ್ಯತ್ವವನ್ನು ಬೂತ್ ಸಮಿತಿ ಮುಖಾಂತರ, ಯಾಕೆಂದರೆ ಒಬ್ಬ JDS ಪಕ್ಷದಲ್ಲಿ ಬೆಳೆದು ಬೇರೆ ಪಕ್ಷಕ್ಕೂ ಹೋದಂಥ ಕೆಲವರು ನಾಯಕರಿದ್ದಾರೆ, ಇಲ್ಲೇ ಒಂದು ಮತ್ತು ನಮ್ಮ ಪಕ್ಷಕ್ಕೂ ದ್ರೋಹ ಮಾಡಿದಂಥ ಕೆಲವು ನಾಯಕರಿದ್ದಾರೆ. ಬಹುಶಃ ಇವತ್ತಿನ ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಯಾಕಂದರೆ ಮೂಲತಃ ನನ್ನ ಕುಟುಂಬ ಜನತಾ ಪರಿವಾರದವರು. ಯಾಕಂದರೆ ದೇವೇಗೌಡರು ನಮ್ಮ ಬೆಳಗಾವಿ ಸರದಾರಗೌಡದಲ್ಲಿ ನಮ್ಮ ಅದರವರು ಜಿಲ್ಲಾಧ್ಯಕ್ಷರಾದರು. ಅಂಥ ಸಂದರ್ಭದಲ್ಲಿ ಇವತ್ತು ಕೂಡ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ JDS ಮತ್ತು JDSನ ಯಾರು ಆಕಾಂಕ್ಷಿಗಳಾಗಿರ್ತಾರೋ ಅವ್ರನ್ನ ಗೆಲ್ಲಿಸಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ.